ಗವರ್ನರ್ ವರ್ಸಸ್ ಗವರ್ಮೆಂಟ್ ಸಂಘರ್ಷ ತಾರಕಕ್ಕೇರ್ತಾ ಇರುವಂತದ್ದು ಇವತ್ತೇನಾಗುತ್ತೆ 11 ಗಂಟೆಯ ಬಳಿಕ ಆಗಲಿರುವಂತಹ ಬೆಳವಣಿಗೆ ಇದೆಯಲ್ಲ ಅದು ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಸಾಂವಿಧಾನಿಕ ಬಿಕ್ಕಟ್ಟೇನಾದ್ರೂ ಆಗುತ್ತಾ ಅನ್ನುವಂಥದ್ದು ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಗಮನಿಸ್ತಾ ಹೋಗೋದಾದ್ರೆ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು ಮಾತನಾಡಿದ್ರು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸಿಎಂ ಕಾವೇರಿ ನಿವಾಸದಲ್ಲಿ ಚರ್ಚೆ. ಇವತ್ತಿನಿಂದ ಏನು ವಿಶೇಷ ಅಧಿವೇಶನ ನಡಿಬೇಕು ಅಂತಂದ್ರೆ ಗವರ್ನರ್ ಬರಬೇಕು, ಭಾಷಣ ಮಾಡಬೇಕು. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಮುಂದಿನ ಕಾನೂನು ಹೋರಾಟ ಏನಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ಜೊತೆ ಚರ್ಚೆ. ಸಿಎಂ ಒಂದು ನಿರ್ದೇಶನವನ್ನ ಕೊಟ್ಟಿದ್ರು. ಎಸ್ ಸಚಿವ ಎಚ್ ಕೆ ಪಾಟೀಲ್ ಅವರು ಮಾತನಾಡ್ತಾ ಇದ್ದಾರೆ. ಬನ್ನಿ ಏನ್ ಹೇಳ್ತಿದ್ದಾರೆ ಕೇಳೋಣ. ಸೌಲಭ್ಯ ಏನು ನೀಡಬೇಕಾಗಿತ್ತು ಕರ್ನಾಟಕಕ್ಕೆ, ಅದನ್ನ ಕೊಡದೇ ಇರತಕ್ಕಂಥ ಅಪರಾಧಗಳನ್ನ ಕೇಂದ್ರ ಸರ್ಕಾರ ಮಾಡಿದಾಗ ಈ ಫೆಡರಲ್ ವ್ಯವಸ್ಥೆಯಲ್ಲಿ, ಈ ಒಕ್ಕೂಟ ವ್ಯವಸ್ಥೆಯೊಳಗೆ ನಾವು ಅದನ್ನು ಸುಮ್ಮನೆ ಕೂತು ನೋಡೋದಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ನಮ್ಮ ಭಾಷಣವನ್ನು ಸಿದ್ಧ ಮಾಡಿ ಕಳಿಸಿದ್ವಿ. ಅದು ಸರ್ಕಾರದ ನೀತಿ, ನಿಲುವು, ಕಾರ್ಯಕ್ರಮ ಹಾಗೂ ಅಭಿಪ್ರಾಯಗಳ ಒಂದು ಭಾಷಣದ ವಸ್ತು. ಅದನ್ನು ಅವರು ಓದಲೇಬೇಕಾದದ್ದು 176 ಒಂದರ ಪ್ರಕಾರ ಸಂವಿಧಾನದ ನಿರ್ದೇಶನ. ಅದನ್ನು ಓದ್ತಾರೆ ಅಂತ ನಾನು ಆ ಭಾಷಣ ಮಾಡ್ತಾರೆ ಅಂತ ಅನ್ನುವ ವಿಶ್ವಾಸ. ಸರ್, ಒಂದು ಭಾಷಣ ಓದದೇ ಇದ್ರೆ ಸರ್ಕಾರದ ನೆಕ್ಸ್ಟ್ ನಿಲುವೇನು ಸರ್? ನೋಡಿ, ಸಂವಿಧಾನ ನನಗೊಂದು ಬೇರೆ, ನಿಮಗೊಂದು ಬೇರೆ ಅಲ್ಲ. ಮುಖ್ಯಮಂತ್ರಿಗಳಿಗೊಂದು, ರಾಜ್ಯಪಾಲರಿಗೊಂದು, ಜನಸಾಮಾನ್ಯನಿಗೊಂದು, ರಾಷ್ಟ್ರಪತಿಗೊಂದು ಅಲ್ಲ. ಸಂವಿಧಾನದ 176 ಅನುಚ್ಛೇದ 176 ರಾಜ್ಯಪಾಲರಿಗೆ ಸಂದೇಶ, ನಿರ್ದೇಶನ, ಸೂಚನೆ ಕಡ್ಡಾಯ ಏನಿದೆ ಅಂದರೆ Governor shall address. What do you mean by shall address? ಬಂದು ಹೋಗುದಲ್ಲ, not touch and go. He shall address the joint session and he should address the session in full, and the full text of the speech prepared by the cabinet and prepared by the government is to be read by the governor. It is his first responsibility and he is duty bound by the Constitution of India. ಸರ್, ಹಿಂದೆ ನೀವು ಕೇಂದ್ರ ಸರ್ಕಾರದ ಕೆಲ ತೀರ್ಮಾನಗಳ ವಿರುದ್ಧ ಖಂಡನ ನಿರ್ಣಯಗಳ ವಿಧಾನಸಭೆಯಲ್ಲಿ ತಗೊಂಡಿದ್ದೀರಾ. ಈಗ ಸರ್ಕಾರ ಬರ್ಕೊಟ್ಟಿದ್ದ ಭಾಷಣವನ್ನ ಓದಲೇಬೇಕು ಅನ್ನುವಂತಹ ಸಂವಿಧಾನದ ಅವಕಾಶಗಳನ್ನ ನೀವು ದುರ್ಬಳಕೆ ಮಾಡ್ಕೊಳ್ತಾ ಇರೋ ಆಗಿದ್ರೆ, ಈಗ ಈ ಕಾಯ್ದೆಗೆ ವಿರೋಧವಾಗಿ ಈಗಾಗಲೇ ಬಂಡವಾಳಶಾಹಿಗಳಿಗೆ ಅನುಕೂಲ ಆಗುತ್ತೆ, ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ ಅಂತ ಇನ್ನು ಜಾರಿಗೆ ರಾಜಕೀಯವಾಗಿದೆ ಅಂತ ವಿ ಗ್ರಾಮ್ಜಿ ಯಾರು ಓದಿದವರಿದ್ದಾರೆ ನಮ್ಮ ದೇಶದಲ್ಲಿ, ಅವರು ಯಾರು ಈ ಮಾತು ಆಡೋದಿಲ್ಲ. BJP ಅವರು ಆಡ್ತಾರೆ. ನಾನು ತಮ್ಮನ್ನು ಕೇಳ್ತೀನಿ, ಕಾನೂನು ಮಾಡಿದಾಗ ಕಾನೂನಿನ ಪರಿಣಾಮ ಏನಾಗುತ್ತೆ ಅನ್ನೋದು ಅರ್ಥ ಆಗೋದಿಲ್ಲ. ಯಾರಿಗೆ ಅರ್ಥ ಆಗೋದಿಲ್ಲ? ವಿಕಸಿತ ಭಾರತ ಕಾರ್ಯಕ್ರಮಗಳಂದ್ರೆ ಯಾವು ತಾವೇ ಹೇಳಿ. ಅಲ್ಲಿ ಈ ನಮ್ಮ ಸಣ್ಣ ಪುಟ್ಟ ಗ್ರಾಮದಿಂದ ಕೂಲಿಕಾರರು ಹೋಗಿ ಅಲ್ಲಿ ಕೆಲಸ ಮಾಡಬೇಕಾ? ಅಂದರೆ ಆಯಿತು, ಮೈಗ್ರೇಷನ್ಗೆ ಅನುಕೂಲ ಮಾಡಿಕೊಟ್ಬಿಡಿ, ಬೆಂಗಳೂರಿಗೆ ಬಂದು ಕೆಲಸ ಮಾಡಿ. ಎಲ್ಲರೂ ಟನಲ್ ಮಾಡೋಲ್ಲೇ, ಫ್ಲೈಓವರ್ ಮಾಡೋಲ್ಲೇ, ಏರ್ಪೋರ್ಟ್ ಮಾಡೋಲ್ಲೇ ಅವ್ರಿಗೆ ಮಾಡ್ತಾ ಇದ್ದೀರಾ? 176 ಪ್ರಕಾರ ರಾಜ್ಯಪಾಲರು ತಮ್ಮ ಭಾಷಣ ಮಾಡಬೇಕಾದದ್ದು ಅವರ ಕರ್ತವ್ಯ ಆಗ್ತದೆ. ಒಂದು ವೇಳೆ ಯಾವುದೇ ಕಾರಣಕ್ಕೆ ಅವರು ಭಾಷಣ ಮೊಟಕುಗೊಳಿಸೋದಾಗಲಿ ಅಥವಾ ಭಾಷಣ ಮಾಡದೇ ಇರೋದಾಗಲಿ ಅದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ ಆಗ್ತದೆ. ನಮಸ್ಕಾರ ಸರ್. ಈಗ ಒಂದ್ ವೇಳೆ ಅವ್ರು ಭಾಷಣ ಮಾಡಲಿಲ್ಲ ಅಂದ್ರೆ ಕಾನೂನು ಹೋರಾಟದ ಮೂಲಕ ಮಾಡಿಸ್ತೀರಾ ಸರ್ ಭಾಷಣ? ನೋಡೋಣ. ಸೊ ಇದು ಎಚ್ ಕೆ ಪಾಟೀಲರ ಮಾತು. ಎಚ್ ಕೆ ಪಾಟೀಲರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಖಂಡಿತವಾಗ್ಲೂ ಏನು ಅಂದರೆ ಈ ಸಂವಿಧಾನದ ವಿರುದ್ಧವಾಗಿ ಅವ್ರು ಹೋಗಲ್ಲ. ಅವ್ರೇನಾದರೂ ಬರಲಿಲ್ಲ ಅಂತಂದರೆ, ಭಾಷಣ ಮಾಡಲಿಲ್ಲ ಅಂತಂದರೆ ಅದು ಸಂವಿಧಾನ ವಿರೋಧಿ ಅಂತ ಅನಿಸ್ಬಿಡುತ್ತೆ ಅನ್ನುವಂಥ ಮಾತು. ರಾಜ್ಯಪಾಲರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನು ಕಲೆ ಹಾಕಿದ್ದಾರೆ, ಚರ್ಚೆ ಮಾಡಿದ್ದಾರೆ.
ಎಸ್, ಭಾಷಣವನ್ನ ರಾಜ್ಯಪಾಲರು ಓದಬೇಕು, ಭಾಷಣ ಓದ್ತಾರೆ ಎನ್ನುವಂತಹ ವಿಶ್ವಾಸ ಇದೆ. ಹೀಗಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ನಿಲುವೇನು ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಪಾಲರು ಅಧಿವೇಶನಕ್ಕೆ ಬರುವಂತಹ ವಿಶ್ವಾಸ ಇದೆ ಅಂತಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್. ವರ್ಷದ ಮೊದಲ ಅಧಿವೇಶನ ರಾಜ್ಯಪಾಲರ ಭಾಷಣದಿಂದ ಆರಂಭ ಆಗಬೇಕಾಗತ್ತೆ. ರಾಜ್ಯಪಾಲರು ಬರ್ತಾರೆ ಎನ್ನುವಂತಹ ವಿಶ್ವಾಸವನ್ನ ಎಚ್ ಕೆ ಪಾಟೀಲ್ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಬಂದಂಥವರು ಸರ್ಕಾರ ಕೊಟ್ಟಿರುವ ಪೂರ್ಣ ಭಾಷಣ ಓದ್ತಾರಾ? ಅದೇ ಈಗಿರುವಂತಹ ಕುತೂಹಲ. ಒಮ್ಮೆ ಕೆಲ ಪ್ಯಾರಾಗಳನ್ನೇ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ, 11 ಪ್ಯಾರಾಗಳನ್ನ. ಅದನ್ನು ಬಿಟ್ಟು ಓದಿದಲ್ಲಿ ಸರ್ಕಾರದ ನಿಲುವೇನಾಗಿರುತ್ತೆ? ಅಥವಾ ಒಮ್ಮೆ ಅವರು ಬರಲೇ ಇಲ್ಲ ಅಂತ ಅಂದ್ರೆ ಆಗ ಸರ್ಕಾರ ಏನ್ ಹೆಜ್ಜೆ ಇಡುತ್ತೆ? ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವ ಆಗುತ್ತೆ, ಸಾಂವಿಧಾನಿಕ ಜವಾಬ್ದಾರಿ ನಿರ್ವಹಿಸುವಲ್ಲಿ ವಿಫಲ ಅಂತ ಪರಿಗಣನೆ ಆಗುತ್ತಾ? ಎಸ್ ಎಸ್ ಇವಾಗಿನ ಮೂಲಗಳ ಪ್ರಕಾರ ಏನು ಅಂದರೆ ಅಲ್ಲಿ ಪ್ರಿಪರೇಷನ್ಗಳು ಕೂಡ ಶುರುವಾಗ್ತಾ ಇದೆ ರಾಜ್ಯಪಾಲರನ್ನ ಸ್ವಾಗತ ಮಾಡಲಿಕ್ಕೆ. ರಾಜ್ಯಪಾಲರು ಬರುವಂಥದ್ದು ನಿಶ್ಚಿತ. ಅದನ್ನು TV9 ಮೊದಲೇ ಹೇಳಿತ್ತು. ತುಂಬ ಸ್ಪಷ್ಟವಾದಂಥ ಮೂಲಗಳು ಹೇಳಿದ್ವು, ಇಲ್ಲ ಖಂಡಿತವಾಗಲೂ ರಾಜ್ಯಪಾಲರು ಬರ್ತಾರೆ. ಆದರೆ ಆ 11 ಪುಟಗಳಲ್ಲಿ ಇರುವಂಥ ಮಾಹಿತಿ ಇದೆಯಲ್ಲ, ಪಾಯಿಂಟ್ಸ್ ಇದೆಯಲ್ಲ, ಅದನ್ನು ಅವರು ಉಲ್ಲೇಖಿಸದೇ ಇರಬಹುದು, ಅದರ ಬಗ್ಗೆ ಮಾತಾಡದೇ ಇರಬಹುದು. ಆದರೆ ಬರುವಂಥದ್ದು ನಿಶ್ಚಿತ. ಸೊ ಇದು ಸಂಗತಿ.